ಸಿಂಹರಾಶಿಯವರಿಗೆ ಒಂದು ವಿಚಿತ್ರವಾದಂತಹ ನ್ಯೂಸ್ ಇದೆ. ಏನು ವಿಚಿತ್ರಗಳ ಜೀವನವೇ ವಿಚಿತ್ರ ಆಗ್ಬಿಟ್ಟಿದೆ, ಇನ್ನು ಇದೊಂದು ದೊಡ್ಡದಾ ಅಂತ ಅನ್ಬೋದು. ನಿಜವಾಗ್ಲೂ ದೊಡ್ಡದೆ. ಯಾಕೆ ಅಂತಂದರೆ ನಿಮ್ಮ ರಾಶಿಯಿಂದ 7ನೇ ರಾಶಿಯಲ್ಲಿ ಶತಭಿಷ ನಕ್ಷತ್ರ ಕುಂಭ ರಾಶಿಯಲ್ಲಿ ಚಂದ್ರಗ್ರಹಣ ಆಗ್ತಾ ಇದೆ. ಈ ವರ್ಷದ ಕೊನೆಯ ಗ್ರಹಣ ಅದು. ಸೊ ಕೊನೆಯ ಗ್ರಹಣ ಅಂತಂದಾಗ ಅದು ವಿಚಿತ್ರ ಫಲ ಇದೆ ಅಂತಂದಾಗ ನೀವು ಗಮನಿಸಲೇಬೇಕು ಸಿಂಹರಾಶಿಯವರು. ನಿಮಗೆ ಹೆದರಿಸ್ಲಿಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇಲ್ಲ. ಇಲ್ಲೊಂದು ಅದ್ಭುತವಾದ ಅವಕಾಶ, ಗೋಲ್ಡನ್ ಚಾನ್ಸ್ ಅಡಗಿದೆ. ಈ ಗೋಲ್ಡನ್ ಚಾನ್ಸ್ ಏನು ಅಡಗಿದೆ ಅನ್ನುವಂಥ ವಿಚಾರಗಳನ್ನು ನೀವು ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ಇಂಪಾರ್ಟೆಂಟ್ ವಿಡಿಯೋ, ಅದರಿಂದ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಯೂಟ್ಯೂಬಲ್ಲಿ ನೋಡ್ತಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲೋ ಫೇಸ್ಬುಕ್ಕಲ್ಲಿ ನೋಡ್ತಾರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳೋಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಮಹಾಚಂದ್ರಗ್ರಹಣ ಒಂದು ನಿಗೂಢವಾದಂತಹ ಅದ್ಭುತ ಅವಕಾಶವನ್ನ ಸಿಂಹರಾಶಿಯವರಿಗೆ ನೀಡುವ ಸಾಧ್ಯತೆ ಇದೆ. ಇದು ವಿಚಿತ್ರ ಫಲವಿದೆ. ಇದರಲ್ಲಿ ಗಣಿಗಾರಿಕೆ ಮಾಡಿ ಶುಭವನ್ನು ತೆಗೆದುಕೊಂಡು ಅಶುಭವನ್ನು ಅಲ್ಲೇ ಬಿಡಬೇಕು. ನೀವು ಶುಭ ಫಲದ ಗಣಿಗಾರಿಕೆ ನಡೆಸಬೇಕು ನೀವು ಸಿಂಹರಾಶಿಯವರು. ಯಾವ್ಯಾವ ವಿಚಾರಗಳಲ್ಲಿ ವಿಚಿತ್ರ ಫಲ ಅಂತ ನಾನು ಈಗ ಹೇಳ್ತಿದ್ದೀನೋ ನೀವು ಪರಿಹಾರ ಮಾಡಿಕೊಂಡು ಅದರಲ್ಲಿ ಶುಭ ಮಾತ್ರ ಎತ್ಕೋಬೇಕು, ಅಶುಭ ಆಗದಿರಂಗೆ ನೋಡ್ಕೊಳ್ಬೇಕು. ಅರ್ಥದಲ್ವಾ? ಆಗಸ್ಟ್ 28ನೇ ತಾರೀಕು ಶುಕ್ರವಾರ ಹುಣ್ಣಿಮೆಯ ದಿವಸ ಮಹಾಚಂದ್ರಗ್ರಹಣ, ಈ ವರ್ಷದ ಕೊನೆಯ ಚಂದ್ರಗ್ರಹಣ ನಡೀತಾ ಇರತಕ್ಕಂಥದ್ದು. ಗ್ರಹಣವೇ ಒಂದು ಗೋಲ್ಡನ್ ಚಾನ್ಸ್, ಅದು ಶುಭ ಇರಲಿ ಅಶುಭ ಇರಲಿ ಮಿಶ್ರ ಇರಲಿ. ಸೊ ಅದರಿಂದ ಈ ವಿಚಿತ್ರ ಫಲದಲ್ಲಿ ಸಪ್ತಮದಲ್ಲಿ ಗ್ರಹಣ ಆಗ್ತಾ ಇದೆ ಅಂತಂದಾಗ ಬಹುಮುಖ್ಯವಾಗಿ ನೀವು ಅವಿವಾಹಿತ ಸಿಂಹರಾಶಿಯವರಾಗಿದ್ದು ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ಇಲ್ಲಿ ನೀವು ಗ್ರಹಣ ಪರಿಹಾರಾದಿಗಳನ್ನು ಮಾಡಿಕೊಂಡ್ರೆ ವಿವಾಹಕ್ಕೆ ಅನುಕೂಲವಾಗಲಿದೆ. ಆಲ್ರೆಡಿ ಮದುವೆ ಆಗಿರತಕ್ಕಂತಹ ಸಿಂಹರಾಶಿಯವರು ಗಂಡ ಹೆಂಡತಿ ಜಗಳ ಮನಸ್ತಾಪ ಏನೇ ಇದ್ರೂ ಪರಿಹಾರವಾಗಿ ಅದ್ಭುತವಾದ ಸುಖ ದಾಂಪತ್ಯ ಜೀವನ ಪಡ್ಕೊಳ್ಳಿಕ್ಕೆ ಈ ಗ್ರಹಣ ಒಳ್ಳೆಯ ಚಾನ್ಸ್ ಇದು. ಇಲ್ಲಾಂದ್ರೆ ವಿಚಿತ್ರ ಫಲ ಹಂಗೆ ಬಿಟ್ಬಿಟ್ರೆ ವಿಚಿತ್ರ ಫಲ ನೆಗೆಟಿವ್ ಕೂಡ ಆಗುವ ಸಾಧ್ಯತೆ ಇರ್ತದೆ. ಗಂಡ ಹೆಂಡತಿ ಜಗಳ ಏನು ಇಲ್ದ್ರು ಚೆನ್ನಾಗಿದ್ದು ಜಗಳ ಮಾಡ್ಕೊಳ್ಳೋಕೆ ಏನೇನೋ ಆಗೋಯ್ತಲ್ರಿ, ಏನ್ರಿ ಇದು ಅನ್ನೋಂಗು ಆಗ್ಬಿಡ್ಬೋದು. ಆದ್ರಿಂದ ನೀವು ಸಿಂಹರಾಶಿಯವರಾಗಿದ್ದು ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ. ಆಕ್ಚುಲಿ ಸಿಂಹರಾಶಿಯವರಿಗೆ ಪಾರ್ಟ್ನರ್ಶಿಪ್ಪೇ ಕೂಡ ಬರಲ್ಲ. ನೀವು ಏನೋ ಗ್ರಾಚಾರವಶಾತ್ ಮಾಡ್ತಾ ಇದ್ದೀರಾ. ಈ ಗ್ರಹಣದಲ್ಲಿ ನೀವು ಪರಿಹಾರ ಮಾಡಿಕೊಂಡ್ರೆ ಪಾರ್ಟ್ನರ್ಶಿಪ್ ಸೂಪರ್ ಆಗಿರುತ್ತೆ. ಪಾರ್ಟ್ನರ್ಶಿಪ್ ಇರೋ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ಬಿಡುತ್ತೆ. ಅದಕ್ಕೆ ಗೋಲ್ಡನ್ ಚಾನ್ಸ್ ಅಂತ ಹೇಳಿದ್ ನಾನು. ಇಲ್ಲ ಹಂಗೆ ಬಿಟ್ಬಿಟ್ರಿ ಅಂದ್ರೆ ಒಳ್ಳೇದು ಆಗ್ಬೋದು ಕೆಟ್ಟದು ಆಗ್ಬೋದು ಏನೂ ಆಗ್ಬೋದು ಹೇಳಕ್ಕಾಗಲ್ಲ. ಯಾಕಂದ್ರೆ ವಿಚಿತ್ರ ಫಲ ಇರ್ತಕ್ಕಂಥದ್ದು ಪಾರ್ಟ್ನರ್ಶಿಪ್ನವ್ರಿಗೆ. ಅಷ್ಟೇ ಅಲ್ಲ, ನೀವು ಸಿಂಹರಾಶಿಯವರಾಗಿದ್ದು ಜಾಬ್ನಲ್ಲಿರೋ ಟ್ರಾನ್ಸ್ಫರ್ ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ. ಈ ಗ್ರಹಣದ ಪರಿಹಾರಗಳು ಮಾಡಿಕೊಂಡ್ರೆ ನೀವು ಅನ್ಕೊಂಡ ಜಾಗಕ್ಕೆ ಟ್ರಾನ್ಸ್ಫರ್ ಸಿಗುತ್ತೆ. ಇಲ್ಲ ಹಂಗೆ ಬಿಟ್ಬಿಟ್ರಿ ಅಂದ್ರೆ ಎಲ್ಲಿ ಬೇಕಾದ್ರೂ ಸಿಗ್ಬೋದು, ಅದು ಹೇಳಕ್ಕಾಗಲ್ಲ. ಆಯ್ತಲ್ವಾ? ಅಷ್ಟೇ ಅಲ್ಲ, ನೀವು ಸಿಂಹರಾಶಿಯವರಾಗಿದ್ದು ದೂರ ಪ್ರಯಾಣಗಳು, ಟೂರ್ಸ್ ಅಂಡ್ ಟ್ರಾವೆಲ್ಸು, ಎಲ್ಲಿಯೇ ಹೋಗಬೇಕು, ಏನೊಂದು ಕೆಲಸ ಮಾಡ್ಕೊಳಕ್ ಬರೋಕ್ ಹೋಗ್ಬೇಕು, ಬಹಳ ಇಂಪಾರ್ಟೆಂಟು. ಗ್ರಹಣದ ಪರಿಹಾರಗಳು ಮಾಡಿಕೊಂಡ್ರೆ ಓಕೆ ಗುಡ್. ಆದರೆ ಹಾಗೆ ಬಿಟ್ಬಿಟ್ರೆ ನೀವು ಅನ್ಕೊಂಡ ರೀತಿಯಲ್ಲಿ ಹೋಗಿ ಬರುವ ಪ್ರಯಾಣಾದಿಗಳು ಸರಿಯಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದರಲ್ಲೂ ನೀವು ವಿದೇಶ ಪ್ರಯಾಣಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ರೆ ಇನ್ನೂ ವಿಚಿತ್ರ ಆಗ್ಬಿಡಬಹುದು. ಫಸ್ಟ್ ಚಂದ್ರಗ್ರಹಣ ಪರಿಹಾರ ಮಾಡ್ಕೊಳ್ಬೇಕಾಗ್ತದೆ. ಅಷ್ಟೇ ಅಲ್ಲ, ವ್ಯಯಾಧಿಪತಿ 12ನೇ ಮನೆ ಅಧಿಪತಿ, ಲಾಸ್ ಮನೆ ಅಧಿಪತಿ 7ನೇ ಮನೆ ಗ್ರಸ್ತನಾಗ್ತಾ ಇರೋದು. ಸೊ ಲಾಸ್ ವಿಚಾರಗಳು, ಈಗ ಶೇರ್ ಮಾರ್ಕೆಟಲ್ಲಿ ಲಾಸು, ಬಿಸ್ನೆಸ್ ಅಲ್ಲಿ ಲಾಸ್, ಏನೋ ಒಂದು ವ್ಯಕ್ತಿಯೋ ಯಾವುದೋ ಒಂದು ವಸ್ತುವೋ ಅಧಿಕಾರವೋ ಏನೋ ಒಂದು ಕಳ್ಕೊಂಡು ಲಾಸ್, ಗೌರ್ಮೆಂಟ್ ಜಾಬಲ್ಲಿ ಇದ್ದೀನಿ ಏನೋ ಒಂದು ಲಾಸ್, ನಾವು ಏನೋ ವೃತ್ತಿ ಜಾಬ್ ಮಾಡ್ಕೊಂಡಿದ್ದೀರಾ ಅಲ್ಲಿ ಏನೋ ಒಂದು ಕೈಗೆ ಬಂದಿದ್ದು ಬಾಯಿಗೆ ಬರ್ತಾ ಇಲ್ಲ, ಲಾಸ್. ಎಲ್ಲ ಟ್ರೈ ಮಾಡಿದೆಗಳು ಎಲ್ಲ ಲಾಸು. ಬಟ್ಟೆ ಅಂಗಡಿ ಹಾಕೊಂಡೆ ಲಾಸ್ ಆಯಿತು, ಮತ್ತೊಂದೇನೋ ಬಿಸ್ನೆಸ್ ಮಾಡೋಕೆ ಹೋದೆ ಲಾಸ್ ಆಯಿತು. ಮತ್ತು ಈ ಲಾಸ್ ಅಂತ ಏನು ಕೇಳ್ತಾ ಇರ್ತೀರಲ್ಲ, ಈ ಲಾಸ್ ಕಡೆಯಿಂದ ನೀವು ಪ್ರಾಫಿಟ್ ಕಡೆ ತಿರುಗಬೇಕು ಅಂತಂದರೆ ಚಂದ್ರಗ್ರಹಣ ನಿಮ್ಗೊಂದು ಗೋಲ್ಡನ್ ಚಾನ್ಸ್ ತರ. ಯಾಕಂದರೆ ಅದರ ವಿಚಿತ್ರ ಫಲದಲ್ಲಿ ಶುಭ ಫಲವು ಅಡಗಿರ್ತದೆ. ಶುಭ ಫಲದ ಗಣಿಗಾರಿಕೆ ಅಂತ ನಾನು ಅದಕ್ಕೆ ಆ ಪದವನ್ನು ಬಳಸ್ತಿದ್ದೆ ನಿಮಗೆ. ಸೊ ಆದ್ರಿಂದ ಇದು ಒಳ್ಳೆಯ ಚಾನ್ಸ್ ಆಗಿರುತ್ತೆ ಸಿಂಹರಾಶಿಯವರಿಗೆ. ದಯವಿಟ್ಟು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಗೊತ್ತಾಯ್ತಲ್ವಾ? ಬಹಳ ಇಂಪಾರ್ಟೆಂಟ್. ಕಳೆದುಕೊಂಡಿದ್ದನ್ನ ಮರಳಿ ಪಡೆದುಕೊಳ್ಳಲಿಕ್ಕೆ ಸಿಂಹರಾಶಿಯವರಿಗೆ ಈ ಮಹಾಚಂದ್ರಗ್ರಹಣ ಅದ್ಭುತವಾದ ಕೊನೆಯ ಚಾನ್ಸ್ ಅನ್ನ ಕೊಡಲಿದೆ. ಅದು ವ್ಯಕ್ತಿ ಇರ್ಬೋದು, ವಸ್ತು ಇರ್ಬೋದು, ಅವಕಾಶ ಇರ್ಬೋದು, ಉದ್ಯೋಗ ಇರ್ಬೋದು, ಏನು ಬೇಕಾದ್ರೂ ಇರ್ಬೋದು. ಕಳೆದುಕೊಂಡಿದ್ದನ್ನ ಮರಳಿ ಪಡೆದುಕೊಳ್ಳಲಿಕ್ಕೆ ನಿಮ್ಗೊಂದು ಲಾಸ್ಟ್ ಚಾನ್ಸ್ ಥರ ಒಂದು ಅವಕಾಶ ಕೊಡುತ್ತೆ. ಅದನ್ನು ನೀವು ಪಡ್ಕೊಳ್ಬೇಕಷ್ಟೇ. ಏನು ಮಾಡ್ತೀರಾ ನೋಡಿ. ಪರಿಹಾರ ನಾನೊಂದು ಹೇಳ್ತೇನೆ ಏನಂತಂದರೆ, ಚಂದ್ರಗ್ರಹಣದ ದಿವಸ ದಯವಿಟ್ಟು ಬೆಳಗ್ಗೆ ಎದ್ದು ಸ್ನಾನ. ಯಾಕಂದರೆ ಗ್ರಹಣ ಇಲ್ಲಿ ಆಚರಣೆ ಇಲ್ಲ, ಗ್ರಹಣ ಇಲ್ಲಿ ಕಾಣೋದೇ ಇಲ್ಲ, ಅದರಿಂದ ಗ್ರಹಣ ಆಚರಣೆ ಇಲ್ಲ ಅಂದರೆ 3 ಸಲ ಸ್ನಾನ ಮಾಡೋದು, ಉಪವಾಸ ಇರೋದು, ಹೊರಗೆಲ್ಲೂ ಹೋಗಬಾರ್ದು, ಅವೆಲ್ಲ ಅಂಥದ್ದೆಲ್ಲ ಏನೂ ಇಲ್ಲ. ಆದರೆ
ಅದರ ಪ್ರಭಾವ ಇರುತ್ತೆ, ಆದ್ದರಿಂದ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳಿದ್ದು. ಆವತ್ತಿನ ದಿವಸ ಬೆಳಗ್ಗೆ 6:54 ಮಧ್ಯಾಹ್ನ 12:00ವರೆಗೂ ಚಂದ್ರಗ್ರಹಣ ಇರತಕ್ಕಂಥದ್ದು. ಸೊ ಅವತ್ತಿನ ಬೆಳಗ್ಗೆ ಎದ್ದು 6:30 ನಂತರ ಸ್ನಾನ ಮಾಡಿಕೊಂಡು ಮನೆ ಹತ್ರ ಯಾವುದಾದ್ರೂ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಹಾಲಿನಲ್ಲಿ ಸ್ವಾಮಿಗೆ ರುದ್ರಾಭಿಷೇಕವನ್ನು ಮಾಡಿ ಅಲ್ಲಿ ಅರ್ಚಕರಿಗೆ ಅಕ್ಕಿ ಹಾಗೂ ಬಿಳಿಯ ಪಂಚಶಲ್ಯಾದಿಗಳನ್ನು ಕೊಟ್ಟು ದಾನ ಕೊಟ್ಟು ನಮಸ್ಕಾರ ಮಾಡಿಕೊಂಡ್ರು ಸಾಕಾಗತ್ತೆ. ಇಲ್ಲ ಗ್ರಹಣ ಅಂತ ಇದ್ದೀರಾ ಗುರುಗಳೇ, ಶುಭದ ಗಣಿಗಾರಿಕೆ ಅಂತ ಹೇಳ್ತಾ ಇದ್ದೀರಾ, ದಯವಿಟ್ಟು ನಮ್ಗೆ ಪವರ್ಫುಲ್ ಆಗಿರ್ತಕ್ಕಂಥ ಪರಿಹಾರ ಹೇಳಿ ಅಂದರೆ ಅದು ಸಹ ನಿಮಗೋಸ್ಕರ ನಾನು ಮಾಡ್ತಾ ಇದ್ದೀನಿ. ಆಗಸ್ಟ್ 28ನೇ ತಾರೀಕು ಹುಣ್ಣಿಮೆ ಶುಕ್ರವಾರ, ರಕ್ಷಾಬಂಧನದ ದಿವಸವೇ, ಅದು ಸಹ ಚಂದ್ರಗ್ರಹಣದ ಸಮಯದಲ್ಲಿಯೇ ನಮ್ಮ ಯಾಗಶಾಲೆಯಲ್ಲಿ ವಿಶೇಷವಾಗಿರತಕ್ಕಂಥ ದೇವತಾರಾಧನೆ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ. ನೋಡಿ, ಬೆಳಗ್ಗೆ 6:45 ಚಂದ್ರಗ್ರಹಣ ಶುರುವಾಗುತ್ತೆ ಅಂದರೆ ಆವಾಗ ನನ್ನ ಸಂಕಲ್ಪ ಸೇವೆಯೂ ಸ್ಟಾರ್ಟ್ ಆಗಿರುತ್ತೆ. ನಿಮ್ಮ ಹೆಸರು ಲೈವಲ್ಲಿ ನಾನೇ ಕೂತ್ಕೊಂಡು ಗ್ರಹಣದ ಸಮಯದಲ್ಲಿಯೇ ನಿಮ್ಮ ಹೆಸರನ್ನ ಸಂಕಲ್ಪ ಮಾಡಲಿದ್ದೇನೆ. ಅಷ್ಟೇ ಅಲ್ಲ, ಗ್ರಹಣದ ಸಮಯದಲ್ಲಿ ಹೋಮಾದಿಗಳನ್ನೆಲ್ಲ ಆರಂಭ ಮಾಡಿಬಿಡ್ತೇವೆ ನಾವು. 10:30 ಹೋಮಗಳೆಲ್ಲ ಶುರುವಾಗುತ್ತೆ, 12:45 ಚಂದ್ರಗ್ರಹಣ ಇರ್ತದೆ. ಸೊ ಚಂದ್ರಗ್ರಹಣದ ದಿವಸವೇ ಅಂದರೆ 28ನೇ ತಾರೀಕು ಶುಕ್ರವಾರ ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ಚಂದ್ರ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಚಂದ್ರಗ್ರಹಣಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅತ್ಯಂತ ಪವರ್ಫುಲ್ ಆಗಿರತಕ್ಕಂಥ ಹೋಮವಾಗಿರುತ್ತೆ. ಬಹಳಷ್ಟು ಜನ ಏನು ವರಮಹಾಲಕ್ಷ್ಮಿ ವ್ರತವನ್ನ ಈ 28ನೇ ತಾರೀಕಿಗೆ ಹಾಕೊಂಡಿದ್ದಾರೆ ಶುಕ್ರವಾರ. ಕೆಲವರು ಹೋದ ಶುಕ್ರವಾರ ಮುಗಿಸಿದ್ದಾರೆ, ಬಹಳಷ್ಟು ಜನ ಮುಗಿಸಿದ್ದಾರೆ, ವರಮಹಾಲಕ್ಷ್ಮಿ ಹಬ್ಬ ಅವತ್ತೇ ಅಂತ ಮುಗಿಸ್ಬಿಟ್ಟಿದ್ದಾರೆ. ಇನ್ನೂ ಕೆಲವಿಷ್ಟು ಜನ 28ನೇ ತಾರೀಕಿಗೆ ಅಂತ ಇಟ್ಕೊಂಡಿದ್ದಾರೆ. ಸೊ ಹುಣ್ಣಿಮೆ ದಿವಸ ಆದ್ರಿಂದ ವರಮಹಾಲಕ್ಷ್ಮಿಗೆ ಬಹಳ ಶ್ರೇಷ್ಠ, ಆದ್ರಿಂದ ನಾವು ವರಮಹಾಲಕ್ಷ್ಮಿ ಮಂತ್ರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಹಲವಾರು ವಿಶೇಷವಾದ ಹೋಮಗಳಿದೆ. ನಿಮಗೆ ಬಹಳ ಮುಖ್ಯವಾಗಿ ನಾನು ಹೇಳ್ತಕ್ಕಂಥದ್ದು, ಪರಿಹಾರ ಸ್ವರೂಪ ಹೇಳ್ತಕ್ಕಂಥದ್ದು, ಗ್ರಹಣ ಇರೋದ್ರಿಂದ ಸಹಸ್ರ ಚಂದ್ರ ಶಾಂತಿ ಹೋಮ. ಎಂಥ ಪವರ್ಫುಲ್ ಆಗಿರತಕ್ಕಂಥ ಹೋಮವನ್ನು ಮಾಡಿ ಈ ವಿಶೇಷವಾದ ಪ್ರಸಾದ ಬ್ರೇಸ್ಲೆಟ್ ನಿಮಗೆ ಕಾಣ್ತಾ ಇದೆಯಲ್ಲ, ಈ ವಿಶೇಷವಾದ ಬ್ರೇಸ್ಲೆಟ್ ಸಪ್ತಚಕ್ರ ಬ್ರೇಸ್ಲೆಟ್. ಇದರಲ್ಲಿ 7 ವಿಧದ ವಿಶೇಷವಾದ ಉಪರತ್ನಗಳಿರ್ತದೆ, ನೀವು ಕಾಣಿಸ್ಕೊಳ್ಳಬಹುದಾಗಿರ್ತದೆ. ಇದರಲ್ಲಿ 7 ವಿಧದ ವಿಶೇಷವಾದ ಉಪರತ್ನಗಳು, 8ನೇಯ ನೀಲಮೇಘವರ್ಣಿಕಾ ರತ್ನಗಳು ಸಹ ಇದೆ. ಇದರಲ್ಲಿ ನಿಮಗೆ ಧನಾಕರ್ಷಕ ಮಣಿಯಿಂದ ಹಿಡಿದು ಪ್ರತಿಯೊಂದು ವಿಶೇಷವಾಗಿರತಕ್ಕಂಥ ಒಂದು ನಿಮ್ಮ ಆರೋಗ್ಯ ಬಾಧೆ ಪರಿಹಾರ ಮಾಡೋಕ್ಕೆ, ನಿಮ್ಮ ರಿಯಲ್ ಎಸ್ಟೇಟ್ ಭೂಮಿ ಸಂಬಂಧಿತ ವ್ಯವಹಾರಗಳನ್ನು ಸರಿ ಮಾಡಿಕೊಡೋಕ್ಕೆ, ನಿಮ್ಮ ಆರ್ಥಿಕ ಬಾಧೆಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ, ನಿಮ್ಮ ವ್ಯವಹಾರಗಳನ್ನು ಸರಿ ಮಾಡ್ಕೊಳ್ಳೋಕ್ಕೆ, ನಿಮ್ಮ ನಾಲೆಡ್ಜ್ ಜ್ಞಾನ ವೃದ್ಧಿ ಮಾಡಲಿಕ್ಕೆ, ನಿಮ್ಮ ಸಪ್ತಚಕ್ರ ಅಂತಂದಾಗ ಬ್ರೇಸ್ಲೆಟ್ ಅಂದಾಗ ನಿಮ್ಮ ಸೂಕ್ಷ್ಮ ಶರೀರಕ್ಕೆ ಒಂದು ರಕ್ಷಣೆಯನ್ನು ಕೊಡುತ್ತೆ. ಯಾವುದೇ ನೆಗೆಟಿವ್ ಎನರ್ಜೀಸ್ ನಿಮಗೆ ತಾಗದೇ ಇರುವಂಗೆ ನಿಮಗೆ ಒಂದು ಅದ್ಭುತವಾದ ರಕ್ಷಣೆಯನ್ನು ಕೊಡುವಂತಹ ಒಂದು ಅದ್ಭುತವಾದ ಸಪ್ತಚಕ್ರ ಬ್ರೇಸ್ಲೆಟ್ ಅನ್ನ ಪ್ರತಿಯೊಬ್ಬರಿಗೂ ಸಹ ನಿಮಗೆ ಸಂಕಲ್ಪ ಸೇವೆ ಕೊಟ್ಟವರಿಗೆ ನಾನು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳು ಲೈವ್ ನೋಡ್ತೀರಾ. ಚಂದ್ರಗ್ರಹಣದ ಸಮಯದಲ್ಲಿಯೇ, ಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣ ಸಮಯದಲ್ಲಿಯೇ ಹೋಮಗಳೆಲ್ಲ ಆಗ್ತದೆ. ಅದೇ ರೀತಿ ಈ ಎಲ್ಲ ಬ್ರೇಸ್ಲೆಟ್ಗಳನ್ನು ಹೋಮದಲ್ಲಿ ಎನರ್ಜೈಸ್ ಬೇರೆ ಮಾಡ್ತೀವಿ ನಾವು. ನಂತರ ಅಂದರೆ 28ನೇ ತಾರೀಕು ಆದಮೇಲೆ 29 ಶನಿವಾರ ಇದೆ. ಶನಿವಾರವೇ ಆದರೆ ಅವತ್ತೇ ಕಳಿಸ್ಕೊಟ್ಬಿಡ್ತೇವೆ, ಇಲ್ಲ ಸೋಮವಾರ ಆದರೂ ಪರವಾಗಿಲ್ಲ. ನಾವು ನಿಮಗೆ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಸಹಿತ ಈ ವಿಶೇಷವಾದಂತಹ ಸಪ್ತಚಕ್ರ ಬ್ರೇಸ್ಲೆಟ್ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತಗಳಿಗೆ ಒಂದು ಸಂಕಲ್ಪ ಸೇವೆಗೆ ಒಂದು ಬ್ರೇಸ್ಲೆಟ್ ಅಂತ ನಾನು ಕಳಿಸ್ಕೊಡ್ತೇನೆ. ದಯವಿಟ್ಟು ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಮನೆಯವರಲ್ಲಿ ಯಾರಿಗಾರು ಗ್ರಹಣ ದೋಷ ಇದೆಯಾ ಅವರಿಗೋಸ್ಕರ ಸಪ್ರೇಟ್ ಆಗಿ ಅವರ ಹೆಸರಲ್ಲೂ ಕೊಟ್ಕೊಳ್ಳಿ. ಒಬ್ಬೊಬ್ಬರಿಗೆ ಒಂದೊಂದು ಬ್ರೇಸ್ಲೆಟ್ ಕೊಡ್ತಾ ಇದ್ದೀನಿ. ಯಾರು ಎಷ್ಟು ಜನ ಇದ್ರೋ ಅಷ್ಟು ಜನ ಸಂಕಲ್ಪ ಸೇವೆಗೆ ಕೊಡ್ತೀರೋ ಅಷ್ಟು ಬ್ರೇಸ್ಲೆಟ್ಗಳು ಕೊಡ್ತೀನಿ. ಪ್ರತಿಯೊಬ್ಬರು 48 ದಿನಗಳ ಕಾಲ ಒಂದು ಮಂಡಲ, ಅಖಂಡ ಮಂಡಲ ಈ ಒಂದು ಬ್ರೇಸ್ಲೆಟ್ ಅನ್ನ ಧಾರಣೆ ಮಾಡ್ಕೊಳ್ಳಿ. ಯಾಕಂದ್ರೆ ಮಹಾಚಂದ್ರಗ್ರಹಣದ ಒಂದು ಸುಸಂದರ್ಭದ ದಿವಸ ಸಹಸ್ರ ಚಂದ್ರ ಶಾಂತಿ ಹೋಮ ಹಾಗೂ ವಿಶೇಷವಾದ ಹೋಮಗಳಿಂದ ಎನರ್ಜೈಸ್ ಮಾಡಿರುವಂಥದ್ದು. ಸರ್ಪದೋಷಗಳು ಪರಿಹಾರ ಆಗುತ್ತೆ. ಉದ್ಯೋಗ, ಆರೋಗ್ಯ, ವ್ಯಾಪಾರ ವ್ಯವಹಾರಾದಿ, ವಿವಾಹ, ದಾಂಪತ್ಯ, ಸಂತಾನಾದಿ ಎಲ್ಲ ವಿಚಾರಗಳು. ಯಾಕಂದ್ರೆ ಸಂತಾನ ಗೋಪಾಲಕೃಷ್ಣ ಹೋಮದಲ್ಲಿ ಎನರ್ಜೈಸ್ ಆಗುತ್ತೆ. ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಗೊತ್ತಿದ್ರೆ ಹಾಗೂ ವಿಳಾಸ, ಏನೂ ಗೊತ್ತಿಲ್ವ ಹೆಸರು ವಿಳಾಸ ಕಳಿಸ್ಕೊಟ್ರು ಸಾಕು ನಮಗೆ, ಆಯ್ತಾ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಕಾಲ್ ಮಾಡಿ, ಆದ್ರೆ ಕಾಲ್ ಮಾಡಿದ್ರೆ ನಿಮಗೆ ವಾಟ್ಸಪ್ ಮಾಡಿ ಅಂತಾನೆ ಹೇಳ್ತಾರೆ. ಅದರಿಂದ ದಯವಿಟ್ಟು ವಾಟ್ಸಪ್ಪೇ ಮಾಡಿ ಪ್ರತಿಯೊಬ್ಬರು ಸಹ ಸ್ಕ್ರೀನ್ ಮೇಲೆ ಕಾಣುವಂಥ ಈ ನಂಬರ್ಗಳಿಗೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಬರಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಮಾಡಿ, ನಿಮ್ಮ ಕೈಲೇ ಸಾಧ್ಯ ಇರತಕ್ಕಂಥದ್ದು. ಸೊ ದಯವಿಟ್ಟು ಈ ಗ್ರಹಣದ ವಿಚಾರ ಎಲ್ಲರಿಗೂ ಗೊತ್ತಾಗಲಿ, ಸಮಸ್ಯೆ ಯಾರಿಗೂ ಆಗದೇ ಇರಲಿ, ಎಲ್ಲರಿಗೂ ಒಳ್ಳೆಯದೇ ಆಗಲಿ ಅಂತ ಹೇಳಿ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ ಈ ವಿಡಿಯೋನ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.